ಮಲ್ಲಿಕಾರ್ಜುನ್ ಸಿಗೆ ಅವರಿಗೆ 56ನೇ ಜನ್ಮದಿನ ಕ್ಷೇತ್ರದ ಶಾಸಕರಿಂದ ಹಾಗೂ ಗಣ್ಯಮಾನ್ಯರಿಂದ ಶುಭ ಹಾರೈಕೆ. ಹುಮ್ನಾಬಾದ್ ನಗರ ಪಟ್ಟಣದ ಮಣಿಕಂಠ ಲೇಔಟ್ನಲ್ಲಿ ಬಿಜೆಪಿಯ ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ್ ಸಿಗೆ ಅವರ 56ನೇ ಜನ್ಮದಿನವನ್ನು ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು, ಶಂಕರಲಿಂಗ ಶ್ರೀಗಳು, ರಾಜೇಶ್ವರ ಶ್ರೀಗಳು ಹಾಗೂ ಹುಮ್ನಾಬಾದ್ ಮತಕ್ಷೇತ್ರ ಶಾಸಕ ಸಿದ್ದು ಪಾಟೀಲ್ ಮಾತನಾಡುತ್ತಾ ಬರುವಂತ ದಿನಗಳಲ್ಲಿ ಮಲ್ಲಿಕಾರ್ಜುನ ಸಿಗೆ ಒಳ್ಳೆಯ ಭವಿಷ್ಯವಿದೆ ಎಂದು ಹೇಳಿದರು. ಅಲ್ಲದೆ ಅನೇಕ ರಾಜಕೀಯ ಮುಖಂಡರು, ಹಿತೈಷಿಗಳು ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಸಿಗೆ ಪರಿವಾರದವರಾದ ಜೆಡಿಎಸ್ ಕೋರ್ ಕಮಿಟಿಯ ಮಾಜಿ ಅಧ್ಯಕ್ಷರಾದ ಸುರೇಶ್ ಸಿಗಿ, ರಮೇಶ್ ಸಿಗಿ, ಪುರಸಭೆ ಸದಸ್ಯರಾದ ವೀರೇಶ್ ಸಿಗಿ, ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರಾದ ಸೋಮು ಸಿಗಿ, ಸಂಗಮೇಶ್ ಸಿಗಿ, ಪುರಸಭೆ ಸದಸ್ಯರಾದ ಸುನಿಲ್ ಪಾಟೀಲ್, ಮಹೇಶ್ ಅಗಡಿ, ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅಲ್ಲದೆ ಅಯ್ಯಪ್ಪ ಮಾಲಧಾರಿಗಳು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಸ್ವಾಮಿಯ ಶರಣಮಯ್ಯಪ್ಪ. ಭಾಳ ಸಂತೋಷ ವಿಷಯ. ಯಾಕಂದರೆ ನಮ್ಮವರೇ ಆಗಿರುವಂಥ ಮಲ್ಲಿಕಾರ್ಜುನ್ ಸಿಗೆ ಅವರ ಒಂದು ಜನ್ಮದಿನದ ನಿಮಿತ್ತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಶಂಕರಲಿಂಗ ಮಹಾರಾಜರನ್ನು ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದ ಮುಖಾಂತರ ಹೇಳೋದಿಷ್ಟೇ ಜನರಿಗೆ, ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕಾರ್ಯದಲ್ಲಿ ಮಲ್ಲಿಕಾರ್ಜುನ್ ಸಿಗೆ ಅವರ ಮಾಡಿದಂಥ ಕಾರ್ಯ ನಿಜಕ್ಕೂ ಕೂಡ ಮೆಚ್ಚುವಂತಾಗಿದೆ. ಇವತ್ತಿನ ದಿವಸ ಜನ್ಮ ದಿನೋತ್ಸವ ನಿಮಿತ್ತವಾಗಿ ಎಲ್ಲ ಪೂಜ್ಯರು ಹಾಗೂ ಎಲ್ಲರೂ ಕೂಡ ಭಾಗವಹಿಸಿ ಈ ಸನ್ನಿಧಾನಕ್ಕೆ ಬಂದು ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದು ನಮಗೆ ಸಂತೋಷ ತಂದಿದೆ. ಆ ಅಯ್ಯಪ್ಪನ ಬಳಿ, ವೀರಭದ್ರ ಮಹಾಸ್ವಾಮಿ ಬಳಿ ಇಷ್ಟೇ ಕೇಳ್ತೀನಿ, ಅವರ ಭವಿಷ್ಯ ಕೂಡ ಇದೇ ರೀತಿಯಲ್ಲಿ ಉಜ್ವಲವಾಗಲಿ. ಅವರಿಗೆ ವೀರಭದ್ರ ಮಹಾಸ್ವಾಮಿ ಅಖಂಡ ಆಶೀರ್ವಾದ, ನಮ್ಮ ಕರುಣೆ ಅವರ ಪರಿವಾರಕ್ಕೆ ಯಾವತ್ತೂ ಕೂಡ ದಯಪಾಲಿಸ ಅಂತೇಳಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಮ್ಮ ಮಲ್ಲಿಕಾರ್ಜುನ್ ಸಿಗೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ವಿಶೇಷವಾಗಿ ಇವತ್ತಿನ ದಿವಸ ಏನಪ್ಪ ಅಂದ್ರೆ ಎಲ್ಲ ಮಾಲಾಧಾರಿಗಳಿಗೆ ನಮ್ಮ ಆಶ್ರಮತ್ತಿನ ಒಂದು ವಂದನೆ ತಿಳಿಸುತ್ತಾ, ನಿಜವಾಗಲೂ ನಮ್ಮ ಆಶ್ರಮ ಪರಮ ಭಕ್ತರಂತ ಮಲ್ಲಿಕಾರ್ಜುನ್ ಸಿಗೆ ಅವರು ಅವ್ರ ಮನೆತನ ಹೆಂಗದಪ್ಪ ಅಂದ್ರೆ ನಮ್ಮ ತಾಯಿಯವರು ನಿಜವಾಗಲೂ ಗುರು ಮೇಲೆ ಭಾಳ ಅಪಾರವಾದ ಭಕ್ತಿ. ಅವ್ರು ಮಾಡಿ ಪುಣ್ಯನೇ ಇವತ್ತೆಲ್ಲ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅವರು ಆಗ್ತಾಯಿದೆ. ಹಾಗೂ ಕೂಡ ಆ ತಾಯಿ ಆಶೀರ್ವಾದ, ಆ ಅಯ್ಯಪ್ಪನ ಆಶೀರ್ವಾದ, ನಮ್ಮ ಶಬರಿಮಲೆ ಅಯ್ಯಪ್ಪನ ಆಶೀರ್ವಾದ ಸದಾಕಾಲ ಇದೇ ರೀತಿ ಇರಲಿ. ಭಾಳ ಯಾವತ್ತು ಸುಖ, ಶಾಂತಿ, ನೆಮ್ಮದಿ ಅವ್ರ ಕೈಲಿಂದ ಒಳ್ಳೊಳ್ಳೆ ಕೆಲಸಗಳು ಇನ್ನೇನು ಭಾಳಷ್ಟು ಆಗಬೇಕು ಆಗಲಿ ಅಂತ ಹೇಳುತ್ತಾ, ಅವರ ಯಾವತ್ತು ಧರ್ಮಕ್ಕಾಗಿ ಎತ್ತಿದ ಕೈ, ಆ ಧರ್ಮವನ್ನು ಕಾಪಾಡೋಂಥ ಕೈ ಅದು, ಆ ಶಕ್ತಿ ಆ ಭಗವಂತ ಕಾಪಾಡಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತಾ, ಮಲ್ಲಿಕಾರ್ಜುನ ಸಿಗೆ ಅವರು ಮಾಜಿ ಪುರಸಭಾ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು, ಸಾರ್ವಜನಿಕ ಬದುಕಿನಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಮಾಡಿ ಇವತ್ತು ಅವರ ಜನ್ಮದಿನ ನಿಮಿತ್ತವಾಗಿ ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಕೂಡ ಧರಿಸಿರ್ತಕ್ಕಂಥವರಾಗಿದ್ದಾರೆ. ಇಂಥ ಸುಸಂದರ್ಭದಲ್ಲಿ ತಮ್ಮ ಜನ್ಮದಿನಾಚರಣೆಯನ್ನು ಆಚರಿಸ್ಕೊಳ್ತಿರ್ತಕ್ಕಂಥದ್ದು ಬಹು ಉತ್ತಮವಾಗಿರ್ತಕ್ಕಂಥದ್ದು. ಯಾಕಂದರೆ ಪವಿತ್ರವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ, ಅಯ್ಯಪ್ಪನ ಸನ್ನಿಧಾನದಲ್ಲಿ ಇವತ್ತು ದೇಶದಲ್ಲಿ ನಾವು ವಿಚಾರ ಮಾಡಿದಾಗ ಸಾಂಸ್ಕೃತಿಕವಾಗಿರ್ತಕ್ಕಂಥ ಬದುಕಂಥ ಜನರು ಬಹಳ ಕಮ್ಮಿ ಆಗ್ತಾಯಿದೆ. ಕಾರಣ ಏನು ಅಂತಂದ್ರೆ ಸಂಸ್ಕಾರ ಇಲ್ಲದಕ್ಕಾಗಿ. ಸಿಗೆ ಮನೆತನದ ಒಂದು ಪೂರ್ವಾರ್ಜಿತ ಪುಣ್ಯದಿಂದ ಹಾಗೂ ಸಂಸ್ಕಾರದಿಂದ ಇಂಥ ಒಂದು ಯೋಗ್ಯ ನಿರ್ಣಯವನ್ನು ಅವರು ಕೈಗೊಂಡಿದ್ದಾರೆ. ಅವರಿಗೆ ಭಗವಂತ ಅಯ್ಯಪ್ಪ ಸ್ವಾಮಿ ಹಾಗೂ ವೀರಭದ್ರೇಶ್ವರ ಅತ್ಯುತ್ತಮವಾಗಿರ್ತಕ್ಕಂಥ ಆಯುಷ್ಯ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಸಿಗೆ ಅವರ ಸ್ವಾಮೀಜಿಯವರ 56ನೇಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ, ಅದರಂತೆ ಮಲ್ಲಿಕಾರ್ಜುನ್ ಸಿಗೆ ಅವರು ಇವತ್ತ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತ ಸಮಾಜದ ಇರ್ಬೋದು, ಧರ್ಮದ ಇರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಯಶಸ್ವಿಯಾಗಿ ಅವರ ಜೀವನದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಅದರಂತೆ ಇವತ್ತಿನ ದಿವಸ ಅವರು ಕೂಡ ಪ್ರತಿ ವರ್ಷ ಏನಿದು ಅಯ್ಯಪ್ಪ ಸ್ವಾಮಿಯವರ ಒಂದು ಮಾಲಾಧಾರಣೆ ಮಾಡ್ಕೊಂಡು ಬಂದು ಸುಮಾರು ವರ್ಷಗಳಿಂದ, ಎಷ್ಟನೇ ವರ್ಷ, 13ನೇ ವರ್ಷ ಅವರು ಈ ವರ್ಷವೂ ಕೂಡ ಮಾಲಾಧಾರಣೆ ಮಾಡಿಕೊಂಡಿದ್ದಾರೆ. ಅದರಂತೆ ಆ ಭಗವಂತ ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಅವರಿಗೆ, ಅವ್ರ ಕುಟುಂಬದವರಿಗೆ ಎಲ್ಲರಿಗೆ ಆ ಭಗವಂತ ಕೊಡಲಿ. ಮುಂಬರ್ತ ದಿನಗಳಲ್ಲಿ ಈಗಾಗಲೇ ನಮ್ಮ ನಾಯಕರು ಹೇಳಿದಾಗೆ ಅವರಿಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಮೊದಲು ಕೂಡ ಇದೆ, ಈಗೂ ಕೂಡ ಮುಂದೆ ಬರ್ತಾ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ.
ಅವರಿಗೆ ಆ ಭಗವಂತ ಸದಾ ಕರುಣಿಸಲಂತ ಹೇಳಿ ನಾನು ಇನ್ನೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹೇಳುತ್ತೇನೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಸಿಗಿ ಅವರು 55 ಮುಗಿಸ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರು 55 ಮುಗಿಸ್ 56ಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವ್ರ ಜೀವನದಾಗ ಏನಪ್ಪ ಅಂತಂದ್ರೆ ಇನ್ನೂ ತರಕ್ಕಿ ಮಾಡಿ ದೇವರ ಆಶೀರ್ವಾದ ಆಗಲಿ, ವೀರಭದ್ರೇಶ್ವರ ಕೃಪಾ ಆಶೀರ್ವಾದದಿಂದ ಉಪಾಧ್ಯಕ್ಷ ಕೆಲಸ ಮಾಡಿದಾರ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅಧ್ಯಕ್ಷ ಆಗಿ ಸಿದ್ದು ನೇತೃತ್ವದಲ್ಲಿ ಅಧ್ಯಕ್ಷ ಕೆಲಸ ಮಾಡೋಂಥ ಯೋಗ್ಯತೆ ಆ ದೇವರ ಕೊಡಲಿ ಅಂತ ಆ ಪರಮಪಿತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಮಲ್ಲಿಕಾರ್ಜುನ್ ಸಿಗಿ ಅವರ ಜನ್ಮದಿನದ ಅಭ್ಯಂತಗಾಗಿ ಇವತ್ತಿನ ಆಯೋಜಿಸಿದಂಥ ಈ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಮಲ್ಲಿಕಾರ್ಜುನ್ ಸಿಗಿ ಅವರು ಜನ್ಮದಿನದ ವಸಂತಗಳನ್ನು ಭಾಳ ಯಶಸ್ವಿಯಿಂದ ಏನಂದ್ರೆ ಅವರು ಇಷ್ಟು ವರ್ಷ ಅವರು ಸಂಸಾರದ ಒಂದು ಯಶಸ್ವಿ ಪೂರ್ವಕ ಜೀವನ ನಡೆಸಿದ್ದಾರೆ. ಬರ್ತಕ್ಕಂಥ ಏನೋ ದಿನದಲ್ಲಿ ಇನ್ನೂ ಅವರು ನೂರಾರು ವರ್ಷಗಳನ್ನು ಆ ವೀರಭದ್ರೇಶ್ವರ ದೇವರಾಗಲಿ ಅಯ್ಯಪ್ಪ ಸ್ವಾಮೀಜಿಯವರಾಗಲಿ ಅವ್ರ ಮೇಲೆ ಆಶೀರ್ವಾದ ಇರಲಿ. ಅವ್ರು ಹಾಗೆ ಅವ್ರದ್ದು ಒಂದು ಸಹಕಾರ ಈ ಹುಮನಾಬಾದಿನ ಎಲ್ಲರ ಜನರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಮಗೂ ಇರಲಿ ಅಂತ ಹೇಳ್ರಿ. ನಮ್ದಂತೂ ಸಿಗಿ ಮಲ್ಲಿಕಾರ್ಜುನ ಅವ್ರ ಎಂಟ್ರಸ್ತಾನೆ ಇದ್ದಂಗೆ ಅದ ನಮಗೆ. ಅವ್ರಿಗೆ ಬಿಟ್ಟು ನಾವಿಲ್ಲ, ನಮಗೆ ಬಿಟ್ಟು ಅವರಿಲ್ಲ. ಪಾರ್ಟಿ ಯಾವುದೇ ಇರಲಿ, ಸಂಬಂಧ ಅಂತೂ ಇದ್ದೇ ಇದೆ. ಇನ್ನು ಈ ಸಂಬಂಧ ಸಹ ನೂರಾರು ವರ್ಷ ಹಿಂಗೆ ಬಾಳಿ ಅಂತಕ್ಕಂಥ ನಾನು ಅವ್ರ ಆಸೆ ವ್ಯಕ್ತಪಡಿಸ್ತೀನಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.